ಭಾರತದ ಸಂವಿಧಾನವನ್ನು ಯಾರು ಗೌರವಿಸೋದಿಲ್ವೋ, ಸಮಾನತೆಯನ್ನು ಯಾರು ಗೌರವಿಸೋದಿಲ್ವೋ ಅವರು ನಿಜವಾದ ದೇಶದ್ರೋಹಿಗಳು. ಇಡೀ ಸಮಾಜವನ್ನು ಒಡಿತಾ ಇದ್ದಾರೋ ಸಂಘ ಪರಿವಾರದ ಎಲ್ಲ ಗುಂಪುಗಳು. ಇವರಂತ ಎರಡು ನಾಲಿಗೆಯ ಹಾವುಗಳು ದೇಶದಲ್ಲಿ ಯಾರೂ ಇಲ್ಲ. ದೇಶ ಅಂದ್ರೆ ಮನುಷ್ಯನ ಘನತೆಗೆ ಧಕ್ಕೆ ಬಂದಾಗ ಅದಕ್ಕಿಂತ ದೊಡ್ಡ ದೇಶದ್ರೋಹ ಯಾವುದಿದೆ? RSS ಮತ್ತು ಸಂಘ ಪರಿವಾರದ ಜನ ಈ ದೇಶದಲ್ಲಿ ಉಚ್ಚ ನೀಚ, ಪವಿತ್ರ ಅಪವಿತ್ರ, ದೇವರು ದಿಂಡ್ರು ಈ ತರದ ಕಲ್ಪನೆಗಳನ್ನ ಹುಟ್ಟು ಹಾಕಿ ಜನರನ್ನ ಗುಲಾಮರನ್ನಾಗಿ ಇಟ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದ ದೊಡ್ಡ ಶತ್ರುಗಳು ಯಾರು ಇದ್ರೆ, ಭಾರತೀಯರ ಶತ್ರುಗಳು ಯಾರು ಇದ್ರೆ ಬ್ರಾಹ್ಮಣಶಾಹಿಗಳು ಮತ್ತು ಬಂಡವಾಳಶಾಹಿಗಳು ಅಂತ. ಈಗ ನೋಡಿ, ಬಿಜೆಪಿಯಲ್ಲಿ ಒಳಗಿರ್ತಕ್ಕಂಥ ದಲಿತರಿಗೂ ಅವಮಾನ ಆಗಿದಾವೆ. ಆದ್ರೂ ಅದನ್ನ ಸಹಿಸ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಆಪರ್ಚುನಿಟಿ, ಅಧಿಕಾರದ ದಾಹ, ಅದು ಧಾರ್ಮಿಕ ಉಚಿತ ವಿಷ, ಧರ್ಮದ ಹೆಸರಲ್ಲಿ ಕೊಡ್ತಕ್ಕಂಥ ವಿಷಯಗಳು. ಈ RSS ಅನ್ನೋದಿದೆಯಲ್ಲ, ಅಥವಾ ಶ್ರೀರಾಮ್ ಸೇನೆ, ಈ ತರ ಅದರ ಬ್ರಾಂಚ್ಗಳು ಏನಿದೆ, ಇವ್ರನ್ನೆಲ್ಲರೂ ನಾನು ಅಪರಾಧಿಗಳು ಅಂತ ಹೇಳಿ ಕರಿತೀನಿ. ಅವ್ರಿಗೆ ಖರ್ಗೆ ಮುಖ್ಯ ಅಲ್ಲ, ಖರ್ಗೆ ಹುಟ್ಟಿರೋ ಜಾತಿಯನ್ನ ಇವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಲ್ಲ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಏನು ಶ್ರೀರಾಮ್ ಸೇನೆಯವರು ಮಾಡಿದವರ ಕೆಲಸ, ಇದು ಇಡೀ ದೇಶ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾದ ಕೆಲಸ. ನಾಗರಿಕ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾದ ಕೆಲಸ. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಎಲ್ಲರಿಗೂ ಸಮಾನತೆ ಇದೆ, ಜಾತಿ ತಾರತಮ್ಯನ ಮಾಡಬಾರ್ದು ಅಂತ ಕಾನೂನಿದೆ. ಅದೆಲ್ಲ ಇದ್ದಾಗ್ಲೂ ಇಷ್ಟು ಬಹಿರಂಗವಾಗಿ ಇವರು ಜಾತಿ ತಾರತಮ್ಯ ಮಾಡಿ ಇಡೀ ದೇಶದ ಎತ್ತರದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ದೇಶದ ಮಹಾನ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ರೀತಿ ಅವಮಾನವನ್ನು ಇವರು ಮಾಡ್ತಾರೆ ಅಂತಂದ್ರೆ, ಇವರಂತ ದೇಶದ್ರೋಹಿಗಳು ಎಲ್ಲಿ ಸಿಕ್ಕಕ್ಕೆ ಸಾಧ್ಯ ಇದೆ ನಮಗೆ? ಸರ್, ಅವರೇ ದೇಶ ಪ್ರೇಮಿಗಳಂತ ಹೇಳ್ಕೊಂತಾರೆ, ನೀವ್ ಹೆಂಗ್ ದೇಶದ್ರೋಹಿಗಳಂತೀರ? ಅವರು ನಿಜವಾದ ದೇಶದ್ರೋಹಿಗಳು ನಾನು ಹೇಳ್ತಾ ಇರೋದು. ಯಾಕೆಂತಂದ್ರೆ ಭಾರತದ ಸಂವಿಧಾನವನ್ನ ಯಾರು ಗೌರವಿಸೋದಿಲ್ವೋ, ಸಮಾನತೆಯನ್ನ ಯಾರು ಗೌರವಿಸೋದಿಲ್ವೋ ಅವರು ನಿಜವಾದ ದೇಶದ್ರೋಹಿಗಳು. ಯಾಕೆಂತಂದ್ರೆ ಅವರು ಖರ್ಗೆ ಅವ್ರನ್ನ ಅವಮಾನ ಮಾಡೋದ್ರ ಮೂಲಕ ಒಬ್ಬ ವ್ಯಕ್ತಿಯನ್ನ ಅವಮಾನ ಮಾಡಿಲ್ಲ, ಇಡೀ ಭಾರತದ ಸಮಾನತೆಯನ್ನು ಬಯಸುವ ಎಲ್ಲ ಮನಸ್ಸುಗಳಿಗೆ ಅವರು ಅವಮಾನ ಮಾಡಿದ್ದಾರೆ. ಎಲ್ಲ ಆಲೋಚನೆ ಸಮಾನತೆಯನ್ನು ಬಯಸುವಂತ ಎಲ್ಲ ಇಡೀ ಭಾರತದ ಮನಸ್ಸುಗಳಿಗೆ ಅವರು ದೊಡ್ಡ ಘಾಸಿಯನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ನಾನೇನು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ಕಾನೂನಿನ ಮೇಲೆ ನಿಮಗೆ ನಂಬಿಕೆ ಇದ್ರೆ, ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇದ್ರೆ, ಈ ಕೂಡಲೇ ಯಾರೋ ಕೃತ್ಯವನ್ನ ಮಾಡಿದ್ದಾರೆ ಅವ್ರನ್ನ ಮೇಲೆ ಮೊಕದ್ದಮೆ ಹೂಡಿ ಅವ್ರನ್ನ ಒಳಗೆ ಹಾಕ್ಬೇಕು. ಒಂದ್ ಕಡೆ ಜಾತಿ ಇಲ್ಲ ಅನ್ನುವ ನ್ಯಾರೇಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ, ಅದ್ರ ನಡುವೆ ಎಷ್ಟು ತಳಮಟ್ಟದಲ್ಲಿ ಜಾತಿ ಬೇರೂರಿದೆ ಅನ್ನೋದು ಈ ಘಟನೆ ತೋರಿಸುತ್ತೆ ಅನ್ಸುತ್ತೆ ನಿಮಗೆ? ಇಲ್ಲ, ಇವರು ತುಂಬಾ ಹಿಪೋಕ್ರೆಟ್ಸ್, ಇವರು ತುಂಬಾ ಆಷಾಢಭೂತಿಗಳು. ಯಾರು ಈ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಇಡೀ ಸಮಾಜವನ್ನು ಒಡಿತಾ ಇದ್ದಾರೋ ಸಂಘ ಪರಿವಾರದ ಎಲ್ಲ ಗುಂಪುಗಳು, ಇವರಂತ ಆಷಾಢಭೂತಿಗಳು, ಇವರಂತ ಎರಡು ನಾಲಿಗೆಯ ಹಾವುಗಳು ದೇಶದಲ್ಲಿ ಯಾರೂ ಇಲ್ಲ. ಹಾಗಾಗಿ ಜಾತಿ ಇಲ್ಲ ಅಂತ ಇವರು ಹೇಳ್ತಾರೆ, ಎಂತ ಹಸಿ ಸುಳ್ಳದು. ಆದರೆ ಇವರೇ ಅದನ್ನ ಪ್ರತ್ಯಕ್ಷವಾಗಿ ಮಾಡ್ತಿದ್ದಾರೆ. ಮತ್ತೆ ಸರ್ಕಾರ ನೋಡ್ಕೊಂಡು ಮೌನವಾಗಿದೆ. ಈ ದೇಶದಲ್ಲಿ ಕಾನೂನು ಇಲ್ವಾ? ಈ ರೀತಿ ತಾರತಮ್ಯ ಮಾಡಿದವ್ರನ್ನ ಶಿಕ್ಷೆ ಮಾಡಬೇಕು, ಸುಮೋಟೋ ಕೇಸ್ ಹಾಕ್ಬೇಕು. ಇವರು ಯಾರ್ಯಾರ ಮೇಲೂ ಸಣ್ಣ ಪುಟ್ಟದ್ದು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ದೇಶದ್ರೋಹದ ಕೇಸ್ ಹಾಕ್ಬಿಟ್ಟು ಅವ್ರನ್ನ ತನಿಖೆ ಕೂಡ ಮಾಡ್ದೇನೆ, ಎನ್ಕ್ವೈರಿ ಮಾಡ್ದೇನೆ ಅವ್ರನ್ನ ವರ್ಷಗಳ ಗಟ್ಟಲೆ ಜೈಲಲ್ಲಿ ಇಡ್ತೀರಿ ನೀವು. ಇದು ಅತ್ಯಂತ ದೊಡ್ಡ ದೇಶದ್ರೋಹದ ಪ್ರಕರಣ ಇದು. ಯಾಕೆಂದ್ರೆ ಇಡೀ ದೇಶದ ಮನುಷ್ಯನ ಘನತೆಯನ್ನ ನಾಶ ಮಾಡುವಂತ ಕೆಲಸ ಇದು. ಅದಕ್ಕಿಂತ ದೇಶದ್ರೋಹ ಯಾವುದಿದೆ? ಈ ದೇಶ ಅಂತಂದ್ರೆ ಬರೀ ಭೂಪಟ ಅಲ್ಲ, ಬರೀ ರಸ್ತೆಗಳು ಇದಲ್ಲ. ಇಲ್ಲಿ ದೇಶ ಅಂದ್ರೆ ಮನುಷ್ಯನ ಘನತೆಗೆ ಧಕ್ಕೆ ಬಂದಾಗ ಅದಕ್ಕಿಂತ ದೊಡ್ಡ ದೇಶದ್ರೋಹ ಯಾವುದಿದೆ? ನಿಜವಾಗ್ಲೂ ನೀವು ದೇಶ ಪ್ರೇಮಿಗಳಾದ್ರೆ ಮೊದಲು ಈ ಕೆಲಸವನ್ನು ಮಾಡಿ. ನೀವು ಇಲ್ಲಾಂದ್ರೆ ನೀವು ನಿಜ ದೇಶದ್ರೋಹಿಗಳಿಗೆ ನೀವೇ ಬೆಂಬಲ ಕೊಟ್ಟಾಗುತ್ತೆ. ಕಾನೂನನ್ನು ಪಾಲಿಸಬೇಕಾದವರು ನೀವೇ ಕಾನೂನ ಮುರಿದಾಗುತ್ತೆ. ಯಾಕೆ ಈ ರೀತಿ ತಾರತಮ್ಯವನ್ನು ಮಾಡ್ತೀರಿ ನೀವು? ಯಾಕೆಂದ್ರೆ ಭಾರತ ತುಂಬಾ ವಿಶಾಲ ಮನಸ್ಸಿನ ದೇಶ. ಇದು ಸಾವಿರಾರು ವರ್ಷಗಳ ಕಾಲ ಎಲ್ಲರೂ ಒಟ್ಟಾಗಿ ಉಂಡು ತಿಂದು ಬಾಳಿ ಬದುಕದಂತ ದೇಶ. ಅದನ್ನ ಯಾಕೆ ಒಡೆದು ಛಿದ್ರ ಮಾಡ್ತಾ ಇದ್ದೀರಿ ನೀವು? ನೀವೇನು ಹಿಂದೂ 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 ಅಂತ ಹೇಳ್ತಿರಲ್ಲ, ಅದು ನೀವು ಹೇಳುವಂತ ಒಂಥರ ಸಣ್ಣ ಹಿಂದೂ ಅಲ್ಲ. ಅದು ವಿಶಾಲವಾದ ಅರ್ಥ ಇದೆ ಅದಕ್ಕೆ. ಅದು ಭೌಗೋಳಿಕವಾದ ಅರ್ಥ ಇದೆ. ಎಲ್ಲರೂ ಇಲ್ಲಿ ಬದುಕಿದ್ದಾರೆ. ಅವರೆಲ್ಲರನ್ನೂ ವಿಶಾಲವಾದಂತ ಹಿಂದೂ ಮನಸ್ಸಿನ ಒಳಗಡೆ, ಹಿಂದೂ ಧರ್ಮದ ಒಂದು ಚೌಕಟ್ಟಿನೊಳಗಡೆ ಈ ದೇಶ ತಗೊಂಡು ಹೋಗ್ತಾ ಇದೆ. ನೀವು ಹಿಂದುತ್ವದ ಹೆಸರಲ್ಲಿ ಅದಕ್ಕೆ ಯಾಕೆ ವಿಷ ಹಿಂಡ್ತಾ ಇದ್ದೀರಿ?
ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ನಲ್ಲಿ ದುಡಿದಿರೋರು, ಈ ಕಾಂಗ್ರೆಸ್ ನ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಕಾಂಗ್ರೆಸ್ನವರು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿಲ್ಲ. ನೋಡಿ, ಕಾಂಗ್ರೆಸ್ನವರಿಗೆ ಒಂದು ದೊಡ್ಡ ರೋಗ ಬಿಡ್ತಿದೆ. ಈ ದೇಶದ ಯಾವ ಸಂವಿಧಾನಿಕ ಮೌಲ್ಯಗಳನ್ನ ಗಟ್ಟಿ ಧ್ವನಿಯಲ್ಲಿ ಎತ್ತಿಡಿಬೇಕು ಆ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ರೀತಿ ಅವಮಾನ ಆದಾಗ ಇಡೀ ದೇಶದ ಕಾಂಗ್ರೆಸ್ ಬೀದಿಗಿಳಿಬೇಕಾಗಿತ್ತು, ಪ್ರತಿಭಟನೆ ಮಾಡಬೇಕಾಗಿತ್ತು, ತಪ್ಪಿತಸ್ಥರಿಗೆ ಶಿಕ್ಷೆ ಒದಗಿಸೋ ರೀತಿ ಕೆಲಸ ಮಾಡಬೇಕಾಗಿತ್ತು. ಈ ಕಾಂಗ್ರೆಸ್ನವ್ರಿಗೆ ಅಷ್ಟ ಸೂಕ್ಷ್ಮಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಈ ದೇಶವನ್ನು ಉಳಿಸಬೇಕಾಗಿರೋ ಜವಾಬ್ದಾರಿ ಈ ದೇಶದ ಚಿಂತಕರಲ್ಲಿ, ಸಾಹಿತಿಗಳಲ್ಲಿ, ಕಲಾವಿದರಲ್ಲಿ, ಪತ್ರಕರ್ತರಲ್ಲಿ, ಹೋರಾಟಗಾರರಲ್ಲಿ, ಇವತ್ತಿನ ಜಂಜಿಗಳಲ್ಲಿ ವಿಶೇಷವಾಗಿ ಅವ್ರು ಏನು ಕಳೆದ 2-3 ತಿಂಗಳಿಂದ ಇಡೀ ದೇಶದ ಒಂದು ಅಂತಸ್ಥೈರ್ಯವನ್ನ, ಅಂತಃಶಕ್ತಿಯನ್ನ ಪುಟಿದ ಎದ್ದು ನಿಲ್ಲಿಸಿದಾರಲ್ಲ ಜಂಜಿಗಳು, ಅವರ ಮೂಲಕ ನಾವು ಈ ದೇಶವನ್ನ ಉಳಿಸ್ಬೇಕಾಗಿದೆ. ಈ ದೇಶಕ್ಕೆ ಒಂದು ನೆಮ್ಮದಿಯನ್ನ ನಾವು ಕಂಡುಕೋಬೇಕಾಗಿದೆ. RSS ಮತ್ತು ಸಂಘ ಪರಿವಾರದ ಜನ ಈ ದೇಶದಲ್ಲಿ ಉಚ್ಚ ನೀಚ, ಪವಿತ್ರ ಅಪವಿತ್ರ, ದೇವರು ದಿಂಡ್ರು ಈ ಥರದ ಕಲ್ಪನೆಗಳನ್ನು ಹುಟ್ಟು ಹಾಕಿ ಜನರನ್ನ ಗುಲಾಮರನ್ನಾಗಿ ಇಟ್ಕೊಂಡಿದ್ದಾರೆ. ಶೂದ್ರ ಪ್ರಜ್ಞೆಯನ್ನು ನಿರ್ನಾಮ ಮಾಡಿದ್ದಾರೆ. ಬ್ರಾಹ್ಮಣವಾದಿಗಳು ಎಷ್ಟು ಪರ್ಸೆಂಟ್ ಜನ ಇದ್ದಾರೆ? 4-5% ಇರ್ತಕ್ಕಂಥ ಜನ 95-96% ಜನರನ್ನ ಇವತ್ತು ಆಟ ಆಡಿಸ್ತಾ ಇದ್ದಾರೆ. ಅಂದರೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು, ನಾವು ಎಚ್ಚರ ಆಗಬೇಕು. ಆ ಎಚ್ಚರ ಶೂದ್ರ ಪ್ರಜ್ಞೆಯನ್ನು ಎಚ್ಚರಿಸ್ಕೊಳ್ಳೋದ್ರ ಮೂಲಕ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದ ದೊಡ್ಡ ಶತ್ರುಗಳು ಯಾರು ಇದ್ರೆ, ಭಾರತೀಯರ ಶತ್ರುಗಳು ಯಾರು ಇದ್ರೆ ಬ್ರಾಹ್ಮಣಶಾಹಿಗಳು ಮತ್ತು ಬಂಡವಾಳಶಾಹಿಗಳು ಅಂತ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ವಿಫಲರಾದೋ. ಇವತ್ತು ಬುದ್ಧ ಇಲ್ಲಿ ಕುವೆಂಪು ಅವರ ಪ್ರತಿಮೆಯ ಕೆಳಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕುವೆಂಪು ಅವರು ಕೂಡ ಒಂದು ಮಾತು ಹೇಳಿದ್ರು, ನೀವು ಈ ಪುರೋಹಿತ ಶಾಹಿ ವ್ಯವಸ್ಥೆಗೆ ಅಂದರೆ ಬ್ರಾಹ್ಮಣಶಾಹಿ ವ್ಯವಸ್ಥೆಗೆ ನೀವೇನಾದರೂ ಮೊದಲು ಗುಂಡು ಹಾಕಬೇಕು, ಗುಂಡು ಹೊಡಿಬೇಕು ಅಂತ ಅನ್ನೋದಾದರೆ, ಬಂದೂಕಿನಿಂದ ಗುಂಡು ಹೊಡಿಬೇಕು ಅಂದರೆ ಮೊದಲು ನಿಮ್ಮ ತಲೆ ಕೊಟ್ಟಕೊಳ್ರಿ ಅಂತ. ಯಾಕೆ ಅಂದರೆ ಆ ಬ್ರಾಹ್ಮಣ ವಾದ ಅನ್ನೋದನ್ನು ಶತಮಾನಗಳಿಂದ ನಮ್ಮ ತಲೆ ಒಳಗೆ ಹಾಕ್ಬಿಟ್ಟಿದ್ದಾರೆ. ದೊಡ್ಡ ದುರಂತ ಅಂದರೆ ಇವತ್ತು ಶೂದ್ರಾತಿ ಶೂದ್ರರು, ದಲಿತರು, ಹಿಂದುಳಿದವರು, ಈ ಅತ್ಯಂತ ಇದರಲ್ಲಿರ್ತಕ್ಕಂಥ ಎಲ್ಲ ನಮ್ಮದೇ ಜನ ಕಾಲಾಳುಗಳಾಗ್ಬಿಟ್ಟಿದ್ದಾರೆ. RSSನ ಕಾಲಾಳುಗಳಾಗಿದ್ದಾರೆ. ಅವ್ರು ಹೇಳ್ದಂಗೆ ಕುಣಿತಾ ಇದ್ದಾರೆ. ಮೊದಲು ನಿರ್ನಾಮ ಮಾಡಬೇಕು ಅಂತಂದರೆ, ತೊಲಗಿಸ್ಬೇಕು ಅಂದರೆ ನಾವು ನಮ್ಮ ಜನರನ್ನೇ ಮೊದಲು ಎಚ್ಚರಿಸಬೇಕು. ನಮ್ಮ ಮನೆಯನ್ನು ನಾವು ತೊಳ್ಕೋಬೇಕು. ನಮ್ಮ ಮನೆಯನ್ನು ನಾವು ಈ ಬ್ರಾಹ್ಮಣವಾದದಿಂದ ಮುಕ್ತಾಯ ಮಾಡಿದರೆ ಮಾತ್ರ ಆಮೇಲೆ ನಮ್ಮ ಊರು, ಕೇರಿ ಎಲ್ಲವನ್ನು, ದೇಶವನ್ನು ನಾವು ಅದನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಈ ದೇಶದ ಮಹಾನ್ ಶತ್ರುಗಳು 2 ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಭಾಳ ಹಿಂದೆನೇ ಅಂಬೇಡ್ಕರ್ ಅವರು ಹೇಳ್ಬಿಟ್ಟಿದ್ದಾರೆ. ಬ್ರಾಹ್ಮಣವಾದ ಮತ್ತು ಬಂಡವಾಳಶಾಹಿ. ಬ್ರಾಹ್ಮಣವಾದವನ್ನು ನಿರ್ನಾಮ ಮಾಡಿ ಶೂದ್ರ ಶಕ್ತಿಯನ್ನು, ಅಂಬೇಡ್ಕರ್ ಶಕ್ತಿಯನ್ನು, ಬುದ್ಧನ ಶಕ್ತಿಯನ್ನು ನಾವು ಜಾಗೃತಗೊಳಿಸೋದ್ರ ಮೂಲಕ ಬೌದ್ಧ ಭಾರತ ನಿರ್ಮಾಣವನ್ನು ಮಾಡಿದರೆ ಮಾತ್ರ, ಬೌದ್ಧ ಭಾರತ ನಿರ್ಮಾಣ ಆದಾಗ ಮಾತ್ರ ಈ ಬ್ರಾಹ್ಮಣಶಾಹಿ ವ್ಯವಸ್ಥೆ, RSS ಮತ್ತು ಇವರೆಲ್ಲರೂ ಒಂದು ನಿರ್ನಾಮ ಮಾಡಿದ ಹಾಗಾಗುತ್ತೆ. ಆ ಕೆಲಸ ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. RSS ಬಂಡವಾಳನೇ ಈ ಕೋಮುವಾದವನ್ನ ಉಲ್ಬಣಿಸೋದು, ಮತ್ತೆ ಜಾತಿ ತಾರತಮ್ಯ, ಆಮೇಲೆ ದೇವ್ರಗಳ ಬಗ್ಗೆ ಹೇಳೋದು, ಇಂಥವನ್ನ ಹೇಳ್ಕೊಂಡೆ ಅವರು ಪ್ರಭುತ್ವಕ್ಕೆ ಬರುವಂತ ಪ್ರಯತ್ನ ಅಷ್ಟೇ. ಅದು ಪರೋಕ್ಷವಾಗಿ ಬಿಜೆಪಿಗೆ ಬೆಂಬಲ ನೀಡ್ತಾನೆ ಬಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತ ದೊಡ್ಡ ನಾಯಕರಿಗೆ ಈ ತರ ಅವಮಾನ ಮಾಡಿದ್ರು ಸರ್. ಇದನ್ನ ಕಾಂಗ್ರೆಸ್ ಪಕ್ಷನೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿಲ್ಲ. ಅಲ್ಲ, ಕಾಂಗ್ರೆಸ್ ಪಕ್ಷ ಅಂತಲ್ಲ, ಪಕ್ಷಾತೀತವಾಗಿ ಈಗ ನೋಡಿ, ಬಿಜೆಪಿಯಲ್ಲಿ ಒಳಗಿರ್ತಕ್ಕಂಥ ದಲಿತರಿಗೂ ಅವಮಾನಗಳಿದಾವೆ, ಅವಮಾನ ಆಗಿದಾವೆ. ಆದ್ರೂ ಅದನ್ನ ಸಹಿಸ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಆಪರ್ಚುನಿಟಿ, ಅಧಿಕಾರದ ದಾಹ, ಆಮೇಲೆ ಅವಕಾಶವಾದಿತನ ಅಷ್ಟೇ. ಹಂಗ್ ನೋಡ್ಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿರ್ತಕ್ಕಂಥ ದಲಿತರು, ಇಲ್ಲಿರ್ತಕ್ಕಂಥ ದಲಿತರು ಎಲ್ಲರೂ ಸೇರಿಸಿ ಪ್ರತಿಭಟಿಸ್ಬೇಕು ಅಲ್ವಾ? ಆದ್ರೆ ಯಾರು ಬರ್ತಾ ಇಲ್ಲ ಅಂದ್ರೆ ಅದು ಅಧಿಕಾರದ ದಾಹ, ಅಧಿಕಾರದ ಮಿತಿ. RSS ನೆಟ್ವರ್ಕ್ ಇದೆಯಲ್ಲ ನೋಡಿ, ಬಾಲ್ಯದಲ್ಲೇ ನಿಮ್ಮ ಮೆದುಳಿಗೆ ಈ ಥರದ ಮೌಢ್ಯನ ತುಂಬುವಂಥದ್ದು, ಆಮೇಲೆ ಭಕ್ತಿನ ತುಂಬುವಂಥದ್ದು. ಅಲ್ಲಿ ಅದು ನಮ್ಮ ಸೋಲದು. ವೈಚಾರಿಕವಾಗಿ ಯೋಚನೆ ಮಾಡೋಂಥ ನಮ್ಮಂಥ ಯುವಕರು, ನಮ್ಮ ಪಡೆಯಲ್ಲಿರ್ತಕ್ಕಂಥ ಯುವಕರು ಗ್ರಾಮೀಣ ಪ್ರದೇಶದಲ್ಲಿ, ಹಳ್ಳಿಗಳಲ್ಲಿ ನಾವು ಎಲ್ಲಿವರೆಗೂ ಮಾಡಲ್ವೋ ಅವ್ರು ಉಲ್ಬಣಿಸ್ತಾನೆ ಇರ್ತಾರೆ. ಇದನ್ನ ಹೇಗೆ ತಡೆ ಹಿಡಿಯೋದು ಸರ್, ಈಗ ಟ್ಯಾಕಲ್ ಮಾಡೋದು? ಈಗ ನೋಡಿ, ಒಂದು ಜಂಜಿ ಪ್ರತಿಭಟನೆಗೆ ಎದುರುಕೊಂಡವರು ರಿಸರ್ವೇಶನ್ ಹಟಾವೋ ಅಂತ ಶುರು ಮಾಡ್ತಾರೆ ಅವರು. ಅದಕ್ಕೆ ಅದು ನಮ್ಮ ಯುವಕರಿಂದಾನೇ ಹತ್ತಿಕ್ತಾರೆ. ಹೌದೌದು, ಅವರಿಗೆ ಡೈವರ್ಷನ್ ಅಂದ್ರೆ ಇಡೀ ಸಮೂಹದ ಒಂದು ಥಾಟ್ನ, ಒಂದು ಯೋಚನೆ ಮಾಡೋ ಕ್ರಮನ ಇನ್ನೊಂದು ದಿಕ್ಕಿಗೆ ಬದಲಾಯಿಸೋದು ಅಷ್ಟೇ. ರಿಸರ್ವೇಶನ್ ತೆಗಿಬೇಕು ಅಂತಕ್ಕಂಥದ್ದು
ಅವರ ಮೂಲೋದ್ದೇಶ ಈಗ ಇದುವರೆಗೆ ಇದ್ದಿದ್ದು ಈಗ ತಕ್ಷಣ ಉಲ್ಬಣಿಸಿದ್ದಾರೆ. ಅಂದ್ರೆ ಆ ಯುವಕರಲ್ಲಿ ಭಿನ್ನ ಭೇದ ತರಲಿಕ್ಕೆ. ಇಲ್ಲಿ OBCಗಳು ಎಲ್ಲರೂ ರಿಸರ್ವೇಷನ್ ಅಲ್ಲಿ ಇದ್ದಾರೆ. ಈಗ EWS ಬಂದು ಬ್ರಾಹ್ಮಣರು, ಜೈನರು, ಮೊದಲಿಯರು ಎಲ್ಲರೂ ರಿಸರ್ವೇಷನ್ ಅಲ್ಲಿ ಇದ್ದಾರೆ. ಆದ್ರೂ ರಿಸರ್ವೇಷನ್ ಅಂದ ತಕ್ಷಣ ಬರೀ SC/ST ಇದು ಅಂತ ಅದು ಬಿತ್ತಿ ಬಿಟ್ಟಿದ್ದಾರೆ. ಅದು ಬ್ರೈನ್ ಅಲ್ಲಿ ಬಿತ್ತಿರ್ತಕ್ಕಂಥ ವಿಷ. ಇವೆಲ್ಲ ಉಚಿತ ವಿಷಯಗಳು. ಇವೆಲ್ಲ ಉಚಿತ ವಿಷಯವನ್ನ ಬಹಳ ಸುಲಭವಾಗಿ ಕೊಟ್ಬಿಡ್ತಾರೆ. ಅದು ವಿಷ ಅಂತ ಗೊತ್ತಿದ್ರು ನಮ್ಮ ಜನಕ್ಕೆ ಗೊತ್ತಿರಲ್ಲದು. ಅದು ಧಾರ್ಮಿಕ ಉಚಿತ ವಿಷ, ಧರ್ಮದ ಹೆಸರಲ್ಲಿ ಕೊಡ್ತಕ್ಕಂಥ ವಿಷಯಗಳು. ಈಗ ನೋಡಿ, ನಾವು ದಲಿತರು ಹಾಕೊಂಡಿರ್ತೀವಿ, ತಾಯ್ತ ಹಾಕೊಂಡಿರ್ತೀವಿ, ಮಂತ್ರ ಹಾಕೊಂಡಿರ್ತೀವಿ, ಏನು ಗೊತ್ತಿರಲ್ಲ. ದಲಿತರಿಗೆ ಅದ್ರ ಅಗತ್ಯ ಇಲ್ಲ. ಅವ್ರದೇ ಆದಂತ ಬುಡಕಟ್ಟು ಸಂಸ್ಕೃತಿ ಇದೆ, ಅವ್ರದೇ ಆದಂತ ಒಂದು ಆಚಾರ ವಿಚಾರಗಳಿದೆ. ಅದು ಸರಿ ಇಲ್ಲ, ಅದು ಮೌಢ್ಯ ಅಂತೇಳಿ ಈಗ ಯಜ್ಞ ಯಾಗದ ಕಡೆ ಹೋಗಿದ್ದಾರೆ. ನಮ್ ದಲಿತರೇ ಹೋಗಿದ್ದಾರೆ. ಏನ್ ಮಾಡ್ತಾರೆ, ದುರಂತ. ಅದಕ್ಕೆ ಕಾರಣ ಬೇಸಿಕಲಿ ಅವೈಜ್ಞಾನಿಕ ಮತ್ತು ವೈಜ್ಞಾನಿಕ ಮನೋಭಾವದ ಕೊರತೆ. ನೋಡಿ, ನಿಮ್ಮಂತ ಬುದ್ಧಿಜೀವಿಗಳು ವೈಜ್ಞಾನಿಕ ಮನೋಭಾವದ ಕೊರತೆ ಅಂತೀರಾ. ನಿಮ್ಮಂತವ್ರನ್ನ ಪ್ರಧಾನಿಗಳು ದಿಮಾಗಿ ನಕ್ಸಲ್ಸ್ ಅಂತಾರೆ. ಹೌದು, ನಾವೆಲ್ಲ ಬೋರ್ಡ್ ಹಾಕೊಂಡು ತಿರ್ಗಾಡ್ಬೇಕು ಇನ್ಮೇಲೆ. ಯಾಕಂದ್ರೆ ಪ್ರಶ್ನೆ ಮಾಡಾರನೆ ನೆಕ್ಸಲ್ಸ್ ಅಂತ ಹೇಳೋದು. ಪ್ರಶ್ನಿಸಿದಾರನೆ ಈ ದೇಶದಲ್ಲಿ ಕೊಂದಿರೋ ಜಾಸ್ತಿ. ಬುದ್ಧ ಪ್ರಶ್ನೆ ಇಷ್ಟ ಆಗಲ್ವಾ? ಪ್ರಶ್ನೆಗಳು ಅದಕ್ಕೆ ಅವರು ಎಲ್ಲೂ ಬರೋದಿಲ್ವಲ್ಲ, ಮುಂಚೂಣಿಯಲ್ಲಿ ಎಲ್ಲೂ ಬರಲ್ವಲ್ಲ, ಮೀಡಿಯಾದಲ್ಲಿ ಎಲ್ಲಿ ಮಾತಾಡ್ತಾರ ಅವರು. ಪ್ರಶ್ನೆ ಹಾಕಂಗಿಲ್ಲ ಅವರು, ಪ್ರಶ್ನಾತೀತರವರು ಗುರುಗಳು. ಇಡೀ ಭಾರತ ದೇಶದ ಮಾನವ ಪ್ರೀತಿಯನ್ನ ಗೌರವಿಸ್ತಕ್ಕಂಥವ್ರು, ಸಂವಿಧಾನವನ್ನ ಪ್ರೀತಿಸ್ತಕ್ಕಂಥವ್ರು ಈ ಘಟನೆಯನ್ನ ಖಂಡಿಸ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಈ RSS ಅನ್ನೋದಿದೆಯಲ್ಲ, ಅಥವಾ ಶ್ರೀರಾಮ್ ಸೇನೆ, ಈ ತರ ಅದರ ಬ್ರಾಂಚ್ಗಳು ಏನಿದೆ, ಇವ್ರನ್ನೆಲ್ಲರೂ ನಾನು ಅಪರಾಧಿಗಳು ಅಂತ ಹೇಳಿ ಕರಿತೀನಿ. ಜಾತಿ ಇರಬೇಕು ಅನ್ನೋದಿದೆಯಲ್ಲ, ಅಸ್ಪೃಶ್ಯತೆ ಅನ್ನೋದು ಇರಬೇಕು ಅನ್ನೋದಿದೆಯಲ್ಲ, ಲಿಂಗ ತಾರತಮ್ಯ ಇರಬೇಕು ಅನ್ನೋದಿದೆಯಲ್ಲ, ಮೌಢ್ಯತೆ ಇರಬೇಕು ಅನ್ನೋದಿದೆಯಲ್ಲ, ಇದೆಲ್ಲವೂ ಕೂಡ ಅಪರಾಧ. ಜೈಲಲ್ಲಿ ಇರ್ಬೇಕಾದತ್ತಿದು ಅಪರಾಧ, ಜೈಲಲ್ಲಿ ಇರಬೇಕು. ಆದ್ರೆ ಪಾರ್ಲಿಮೆಂಟ್ ಭವನದಲ್ಲಿ ಆಳ್ವಿಕೆ ಮಾಡ್ತಾ ಇದೆ ಅನ್ನೋದಾದ್ರೆ, ಆಮೇಲೆ ಈ RSS, ಶ್ರೀರಾಮ್ ಸೇನೆ, ಈ ಮನುವಾದ ಇದೆಯಲ್ಲ, ಈ ಮನುವಾದ ಇಡೀ ಭಾರತ ದೇಶವನ್ನ ಆಕ್ರಮಿಸಿಕೊಳ್ತಾ ಇದೆ. ಆಕ್ರಮಿಸಿಕೊಂಡು ಇದೆಲ್ಲೆಲ್ಲಿದೆ ಅಂತ ಅಂದ್ರೆ ಭಾರತ ದೇಶದ 140 ಕೋಟಿ ಜನರನ್ನು ಕೂಡ ಇದು ಆವರಿಸ್ಕೊತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತ ವ್ಯಕ್ತಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ. ಅವ್ರಿಗೆ ಖರ್ಗೆ ಮುಖ್ಯ ಅಲ್ಲ, ಅವ್ರಿಗೆ ವಿರೋಧ ಪಕ್ಷದ ನಾಯಕ ಮುಖ್ಯ ಅಲ್ಲ. ಖರ್ಗೆ ಹುಟ್ಟಿರೋ ಜಾತಿಯನ್ನ ಇವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಖರ್ಗೆಯ ಜಾತಿಯನ್ನ ಸಹಿಸ್ಕೊಳಕ್ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಉಳ್ಳಂತ ಈ ಅಪರಾಧಿ ಮನೋಭಾವದ ವ್ಯಕ್ತಿಗಳು ಇವತ್ತು ಈ ತರದ ಕೃತ್ಯವನ್ನ ನಡೆಸಿದ್ದಾರೆ. ನನ್ಗನ್ಸುತ್ತೆ ಇವರು ಅಪರಾಧಿಗಳು. ಮಲ್ಲಿಕಾರ್ಜುನ ಖರ್ಗೆಯ ಈ ತರದ ಘಟನೆಯನ್ನ ನಾವೆಲ್ಲರೂ ಕೂಡ ಖಂಡಿಸ್ಬೇಕು. ಆ ಮೂಲಕ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ, ಭಾರತವನ್ನ ನಾವು ಉಳಿಸ್ಬೇಕು ಅಂತ ಅಂದ್ರೆ ಈ ತರದ ಘಟನೆಯನ್ನ ಖಂಡಿಸ್ಬೇಕು. ಎಲ್ರಿಗೂ ಜೈ ಭೀಮ್.